ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ರತ್ನ ಕುಕ್. ಸ್ನೇಹಿತರೆ, ಇವತ್ತು ನಾವು ನೋಡ್ತಾ ಇರೋಂಥದ್ದು ಬಸ್ಸಾರು ಸೊಪ್ಪಿನ ಪಲ್ಯ. ಇದು ತುಂಬ ಈಸಿ ಆದಂಥ ಮೆಥಡಲ್ಲಿ ನಾವು ನೋಡ್ತಾ ಇದ್ದೀವಿ. ಅಂದರೆ ತುಂಬ ಸಿಂಪಲ್ಲಾಗಿ, ತುಂಬ ಈಸಿಯಾಗಿ, ತುಂಬ ಬೇಗ ಬಸ್ಸಾರು ಮಾಡ್ಕೊಳ್ಳೋ ಅಂಥ ಮೆಥಡು. ಸೊಪ್ಪು ಸಮೇತ ನಮ್ಮ ಗಾರ್ಡನಲ್ಲೇ ಬೆಳೆದಿರೋವಂಥ ಸೊಪ್ಪು. ಇದು ಆಚೆ ತಗೊಂಡಿರೋಂಥ ಸೊಪ್ಪಲ್ಲ. ನೋಡಿ, ಕರ್ಬೇವಿನ ಸೊಪ್ಪು ಕೂಡ ನಮ್ಮ ಗಾರ್ಡನ್ದೇ. ಸ್ನೇಹಿತರೆ, ಇದು ನಿಜವಾಗ್ಲೂ ತುಂಬ ನಮ್ಮ ಗಾರ್ಡನಲ್ಲಿ ನ್ಯಾಚುರಲಾಗಿ ಬೆಳೆಸ್ಕೊಳ್ಳೋದು ಬಂದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಇದು ದಂಟು ಸೊಪ್ಪು ತುಂಬ ದೊಡ್ಡದಾಗಿ ಉದ್ದುದ್ದಕ್ಕಿದೆ ಅಂತ ಅಂದ್ಕೊಂಡ್ರೆ, ಬಟ್ ಎಳೆದಾಗಿ ಚೆನ್ನಾಗೇ ಇದೆ. ನೋಡಿ, ಬಸ್ಸಾರಿಗೆ ಮೇಯ್ನಾಗಿ ಬೇಕಾಗಿರೋಂಥ ಸಾಮಗ್ರಿಗಳು ತೆಗೆದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಪ್ಪು ಬೇಳೆ ತೆಗೆದಿಟ್ಟಿದ್ದೀನಿ, ಒಂದು ಅರ್ಧ ಕಾಯಿ ಮತ್ತು ಹುಣಸೆಹಣ್ಣು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ, ಈರುಳ್ಳಿ, ಅರಿಶಿನ ಮೇಯ್ನಾಗಿ ಬೇಕಾಗಿರೋವಂಥದ್ದು. ನೋಡಿ, ನಾನಿಲ್ಲಿ ಬೇಳೆ ವಾಶ್ ಮಾಡಿಕೊಂಡು ನಮಗೆ ಸಾರಿನ ಪದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನಾನಿಲ್ಲಿ ಒಲೆ ಮೇಲೆ ಇಟ್ಕೊತಾ ಇದ್ದೀನಿ. ಅಂದರೆ ನನಗೆ ತುಂಬ ಹಸಿವಾಗ್ತಾಯಿದೆ, ಬೇಗ ಆಗುತ್ತೆ ಅನ್ನೋದಕ್ಕೆ ನಾನು ಈ ಥರ ಇಟ್ಕೊತಾ ಇದ್ದೀನಿ. ಹಾಗಾಗಿ ಯಾಕಂದರೆ ಸೊಪ್ಪು ಕಟ್ ಮಾಡ್ಕೊಳ್ಳೋಷ್ಟರಲ್ಲಿ ಬೇಳೆ ಆಲ್ಮೋಸ್ಟ್ ಅರ್ಧ ಬೇಯುತ್ತೆ. ಸ್ನೇಹಿತರೆ, ಸೊಪ್ಪು ಬಂದು ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ತುಂಬ ಒಳ್ಳೆಯದು. ನಿಮ್ಮಲ್ಲೂ ತುಂಬ ಜನಕ್ಕೆ ಗೊತ್ತೇ ಇರುತ್ತೆ. ನಾವು ವಾರದಲ್ಲಿ 2 ದಿನ ಸೊಪ್ಪು ತಿಂದರೆ ನಮಗೆ ಡಾಕ್ಟ್ರ್ ಹತ್ರ ಹೋಗೋವಂಥ ಅವಶ್ಯಕತೆಯೇ ಬರೋದಿಲ್ವಂತೆ. ಅಷ್ಟು ಒಳ್ಳೆ ಅಂಶಗಳು ಸೊಪ್ಪಲ್ಲಿರುತ್ತೆ. ಯಾಕೆಂದರೆ ಸೊಪ್ಪಲ್ಲಿ ಬಂದು ನಾರಿನಂಶ ತುಂಬಾ ಇರುತ್ತೆ. ಅದು ದಂಟು ಸೊಪ್ಪು ಬಂದು ತುಂಬ ಒಳ್ಳೆಯದು. ಯಾಕೆ ದಂಟು ಸೊಪ್ಪು ತುಂಬ ಒಳ್ಳೆಯದಂದರೆ, ಇವಾಗ ಬೇರೆ ಸೊಪ್ಪೆಲ್ಲ, ಇವಾಗ ಪಾಲಕ್ ಆಗಿರ್ಬೋದು, ಮೆಂತ್ಯ ಆಗಿರ್ಬೋದು, ನಾವು ಬಂದು ಬರೀ ಎಲೆ ತೊಗೊತೀವಿ ಅಲ್ವಾ. ಈ ದಂಟು ಸೊಪ್ಪಲ್ಲಿ ದಂಟು ಸಮೇತ ತೊಗೊಳ್ಳೋದ್ರಿಂದ, ಅದು ಬಸ್ಸಾರು ಮಾಡೋದ್ರಿಂದ ಏನಾಗುತ್ತೆ, ದಂಟೆಲ್ಲ ಸೇರಿಸಿ ನಾವು ಅದು ಸೊಪ್ಪನ್ನ ಪಲ್ಯ ಮಾಡ್ಕೊಳ್ಳೋದ್ರಿಂದ ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು ಸ್ನೇಹಿತರೆ. ಅದು ಅಲ್ಲದೆ ನಮ್ಮ ಗಾರ್ಡನಲ್ಲೇ ಬೆಳೆಸ್ಕೊಂಡಿರೋಂಥ ಸೊಪ್ಪಾಗಿರೋದ್ರಿಂದ ಇನ್ನೂ ಡಬಲ್ ಒಳ್ಳೆಯದು. ಯಾಕೆ ಡಬಲ್ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ನಾವು ಆಚೆ ತಗೊಳ್ಳೋ ಸೊಪ್ಪಲ್ಲಿ ಗೊಬ್ಬರ, ಔಷಧಿಗಳು ಇದೆಲ್ಲ ಹೊಡೆದಿರ್ತಾರೆ. ಬಟ್ ನಮ್ಮ ಮನೆ ಹತ್ರ ಬರೀ ಕಿಚನ್ ವೇಸ್ಟ್ ಗೊಬ್ಬರದಲ್ಲೇ ನಾವು ಬೆಳೆಸ್ಕೊಂಡಿರೋ ಅಂಥ ಸೊಪ್ಪು. ನೋಡಿ, ಇಲ್ಲಿ ಬೇಳೆ ಒಂದು ಕುದಿ ಬಂದಿದೆ. 1 ಸ್ಪೂನ್ ಉಪ್ಪು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ಉಪ್ಪು ಹಾಕ್ಕೊಂಡು ಮತ್ತೆ ಕಟ್ ಮಾಡ್ಕೊಂಡಿರೋಂಥ ಎಲ್ಲ ಸೊಪ್ಪನ್ನು ಕುಕ್ಕರ್ಗೆ ಸೇರಿಸ್ಕೊತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ಬೇಳೆ ಕುದಿಸ್ಕೋಬೇಕಾ ಅಂತ ಕೇಳಿದ್ರೆ ಆ ಥರ ಏನೂ ಇಲ್ಲ. ನಾನು ಜಸ್ಟು ನನಗೆ ತುಂಬ ಹಸುವಾಗ್ತಾಯಿದೆ, ಬೇಗ ಆಗುತ್ತೆ ಅನ್ನೋ ಕಾರಣಕ್ಕೆ ನಾನು ಬೇಳೆ ಕುದಿಸಿದ್ದೀನಿ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ. ನಾರ್ಮಲಾಗಿ ನಾವು ಸೊಪ್ಪು ಬೇಳೆ ಎರಡನ್ನೂ ಒಂದೇ ಸತಿನೇ ಸೇರಿಸಿ ನಾವು ಕುಕ್ಕರಲ್ಲಿ ಇಟ್ಟು ಬೇಯಿಸ್ಕೋಬೋದು. ನಾವು ಇವಾಗ ಕುಕ್ಕರಲ್ಲಿ ಇಟ್ಕೊಳ್ಳೋದ್ರಿಂದ ಬೆನಿಫಿಟ್ ಇದೆ. ಇವಾಗ ನಮಗೆ ಬಸ್ಸಾರು ಮಾಡಬೇಕಂದ್ರೆ ಅಟ್ಲೀಸ್ಟ್ 1 hour 45 minutes ತಗೊಳುತ್ತೆ. ಬಟ್ ನಾವು ಕುಕ್ಕರಲ್ಲಿ ಇಟ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ, ಇದು ಒಂದು 10 ನಿಮಿಷದಲ್ಲೇ ಬೇಯುತ್ತೆ. ಇದು ಬೇಯೋಷ್ಟರಲ್ಲಿ ನಾವು ಇನ್ನೂ ಉಳಿದಿರೋದನ್ನೆಲ್ಲ ರೆಡಿ ಮಾಡ್ಕೊಳ್ಳೋದ್ರಿಂದ ಬೇಗ ಆಗುತ್ತೆ. ಹಾಗಾಗಿ ನಾನು ಹೇಳಿದ್ದು ಈಸಿ ಮೆಥಡಲ್ಲಿ ನಾವು ಬಸ್ಸಾರನ್ನು ನೋಡ್ತಾ ಇದ್ದೀವಿ ಅಂತ. ನೋಡಿ, ಜಸ್ಟು ನಾನು ಒಂದೇ ವಿಜಿಲನ್ನು ಕೂಗಿಸ್ಕೊತಾ ಇದ್ದೀನಿ, ಜಾಸ್ತಿ ಕೂಗಿಸ್ಕೊತಾ ಇಲ್ಲ. 1 ವಿಜಿಲೇ ಸಾಕು. ನಾವು ಕುಕ್ಕರಲ್ಲಿ ಇಟ್ಕೊಂಡ್ರೆ 1 ವಿಜಿಲ್ಗೆ ಬೇಳೆ ಸೊಪ್ಪೆರಡು ಚೆನ್ನಾಗಿ ಬೇಯುತ್ತೆ. ಸ್ನೇಹಿತರೆ, ಇಲ್ಲಿ ಬಂದು ನಾನು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಇಲ್ಲೊಂದು ವಿಷಯ ನೆನ್ಪಿಟ್ಕೋಬೇಕು. ಕೆಲವ್ರು ಬಂದು ಹಸಿದಾಗಿನೂ ರುಬ್ಕೊತಾರೆ. ಬಟ್ ನಾವು ಹಸಿದು ರುಬ್ಕೊಳ್ಳೋದಕ್ಕಿಂತ ನೋಡಿ, ನಾನು ಇಲ್ಲಿ ಚಿಕ್ಕದಾಗಿ 2 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಆವಾಗಲೇ ನೋಡಿರ್ಬೋದು ಈರುಳ್ಳಿ ಸೈಜ್ ಯಾವ ಥರ ಇತ್ತು ಅಂತ. ಅದರಲ್ಲಿ ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ. ಆ 2 ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ರುಚಿಗೆ ಬೇಕಾದಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಇಷ್ಟನ್ನು ಸೇರಿಸ್ಕೊಂಡು ನಾನು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಹಸಿದನ್ನೇ ರುಬ್ಕೊಳ್ಳೋದಕ್ಕಿಂತ ಈ ಥರ ಜಸ್ಟ್ 1-2 ನಿಮಿಷ ಫ್ರೈ ಮಾಡಿಕೊಂಡು ನೀವು ಗ್ರೈಂಡ್ ಮಾಡಿಕೊಂಡು ತಿಂದು ನೋಡಿ ಟೇಸ್ಟ್ ಹೆಂಗಿರುತ್ತೆ ಅಂತ. ಆವಾಗ ನಿಮಗೆ ಗೊತ್ತಾಗುತ್ತೆ. ಮತ್ತು ಇಲ್ಲಿ ಈ ಜಾಗದಲ್ಲಿ ಬಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ತುಂಬ ಜನ ಯೂಸ್ ಮಾಡ್ತಾರೆ. ತುಂಬ ಜನ ಅಂತಲ್ಲ, ನಾನು ಯೂಸ್ ಮಾಡ್ತೀನಿ. ಅಂದರೆ ಇವಾಗ ನಾನು ಕೆಲಸದ ಮೇಲೆ ಅಡುಗೆ ಮಾಡೋಕ್ಕೆ ಹೋಗ್ತೀನಲ್ಲ, ಅಡುಗೆ ಮನೆಗಳಲ್ಲಿ ಅಲ್ಲೆಲ್ಲನೂ ಬಂದು ಯೂಸ್ ಮಾಡ್ತೀನಿ. ಬಟ್ ನಮ್ಮ ಮನೇಲಿ ಮಾಡೋವಾಗ ನಾನು ಕೊತ್ತಂಬರಿ ಸೊಪ್ಪು ಕೆಲವೊಂದು ಸತಿ ಯೂಸ್ ಮಾಡ್ತೀನಿ, ಕೆಲವೊಂದು ಸತಿ ಯೂಸ್ ಮಾಡಲ್ಲ. ಮತ್ತು ನೋಡಿ, ಕಾಳು ಮೆಣಸು ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಮತ್ತು ಒಂದು ದೊಡ್ಡ ನಿಂಬೆಹಣ್ಣು ಸೈಜಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಹುಣಸೆಹಣ್ಣು ಬಂದು ನಾನು ಅಂದರೆ ನಾವು ಎಷ್ಟು ಮಾಡ್ತೀವಿ ಅನ್ನೋದ್ರ ಮೇಲೆ ನಾವು ಹುಣಸೆಹಣ್ಣು ತೊಗೋಬೇಕಾಗುತ್ತೆ. ನೋಡಿ, ಒಂದು ಸ್ವಲ್ಪನೇ ಕಾಯಿ ತೊಗೊಂಡಿದ್ದೀನಿ, ಕಾಯಿನೂ ಜಾಸ್ತಿ ತೊಗೊಂಡಿಲ್ಲ. ಇದೆಲ್ಲ ಆಲ್ಮೋಸ್ಟ್ ಇವಾಗ ಫ್ರೈ ಆಗಿದೆ, ರೆಡಿ ಆಗಿದೆ. ಒಂದು ಚಿಕ್ಕ ಸ್ಪೂನಲ್ಲಿ ಧನಿಯಾ ಪೌಡ್ರ್ ತೊಗೊತಾ ಇದ್ದೀನಿ ಸ್ನೇಹಿತರೆ. ಇದು ರುಚಿ ಮಾತ್ರ ತುಂಬ ಸಖತ್ತಾಗಿರುತ್ತೆ. ನೋಡಿ, ಸೊಪ್ಪು ಬೇಳೆ ನಾನು ಆವಾಗಲೇ ಹೇಳಿದ್ನಲ್ಲ, 1 ವಿಜಿಲ್ಗೆ ನಮಗೆ ನೀಟಾಗಿ ನಮ್ಮ ಪದಕ್ಕೆ ಬೇಯುತ್ತೆ ಅಂಥೇಳಿ.
ನೋಡಿ ಇವಾಗ ನಾವು ಅದೇ ಕುಕ್ಕರಲ್ಲಿ ಇಟ್ಟಿದ್ದೀರ ಪಾತ್ರೆದಲ್ಲಿ ಇಟ್ಟು ಬೇಯಿಸ್ಕೊಳ್ಳೋವಾಗ ಏನಾಗುತ್ತೆ ಅಂದರೆ ಇನ್ನೂ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ. ಬೇರೆಯವರು ಹೇಗೆ ಮಾಡ್ತಾರೋ ನನಗೆ ಗೊತ್ತಿಲ್ಲ. ನಾನಂತೂ ಯಾಕಂದರೆ ನಾವು ಕುಕ್ಕಿಂಗ್ ಎಕ್ಸ್ಪರ್ಟ್ ಅಲ್ವಾ, ಗೊತ್ತಿಲ್ಲ. ಬಟ್ ನನಗೆ ಹಂಗೆ ಅನಿಸುತ್ತೆ. ಯಾಕಂದರೆ ನಾನು ಕೆಲಸ ಮಾಡೋ ಎಲ್ಲ ಮನೆಗಳಲ್ಲೂ ನನಗೆ ಅದೇ ಥರ ಹೇಳ್ತಾರೆ, ರತ್ನ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯ ಅಂತೇಳಿ. ಇದರಲ್ಲಿ ಹೇಳ್ಬಿಟ್ನಪ್ಪ, ತಪ್ಪಾಗಿದ್ರೆ ಸಾರಿ. ಎಕ್ಸ್ಪರ್ಟ್ ಅಂತ ಯಾರೂ ಹೇಳೋಕ್ಕಾಗಲ್ಲ ಅಡುಗೆದಲ್ಲಿ. ಒಬ್ಬೊಬ್ರು ಕೈ ರುಚಿ ಒಂದೊಂದು ಥರ ಇರುತ್ತೆ. ಹಾಗಾಗಿ ಒಬ್ಬೊಬ್ಬರು ಒಂದೊಂದರಲ್ಲಿ ಸ್ಪೆಷಲ್ ಇರ್ತಾರೆ. ಓಕೆನಾ? ಓಕೆ ಬಿಡಿ, ಅದು ಸಬ್ಜೆಕ್ಟ್ ಬೇಡ. ನೋಡಿ ಇವಾಗ ನಾವು ಫ್ರೈ ಮಾಡ್ಕೊಂಡಿರೋಂಥ ಎಲ್ಲ ಪದಾರ್ಥದ ಜೊತೆಗೂ ಸ್ವಲ್ಪ ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಎತ್ಕೊಂಡು ನಾವು ಮಿಕ್ಸಿಗೆ ಹಾಕ್ಕೊಬೇಡ್ರಿ, ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೊಂಡಿರೋಂಥ ಬಾಣಲೆಗೆ ಸ್ವಲ್ಪ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಜಾರ್ಗೆ ಹುಯ್ಕೊಂಡು ಇವಾಗ ಇದನ್ನು ಜಸ್ಟ್ ನಾವು ತುಂಬ ನೈಸಾಗಿ ಏನು ಗಂಧ ಥರ ಎಲ್ಲ ಗ್ರೈಂಡ್ ಮಾಡೋದು ಬೇಡ, ಈ ಪದಕ್ಕೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾವು ಆ ಸೊಪ್ಪು ಬೇಯಿಸಿರೋಂಥ ಕುಕ್ಕರ್ನ ಜಸ್ಟ್ ನೀರಲ್ಲಿ ಒಂದು ವಾಶ್ ಮಾಡಿಕೊಂಡು ಅದರಲ್ಲೇ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಮತ್ತೆ ಪಾತ್ರೆ ಇನ್ನೂ ಜಾಸ್ತಿ ಆಗುತ್ತಲ್ವ, ಹಾಗಾಗಿ ಅದಕ್ಕೆ ನಾನು 1-2 ಸ್ಪೂನಷ್ಟು ಎಣ್ಣೆ ಹುಯ್ಕೊಂಡಿದ್ದೀನಿ ಸ್ನೇಹಿತರೆ. ಆ ಕಡೆ ಕುಕ್ಕರ್ ಕಾಣ್ತಾಯಿದೆ, ಅದು ಮುದ್ದೆಗೆ ಇಟ್ಟಿದ್ದೀನಿ ನೋಡಿ. ಆ ಕುಕ್ಕರ್ ಬಿಸಿಗಿಟ್ಟು ಸ್ವಲ್ಪ ಎಣ್ಣೆ ಹುಯ್ದು ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕ್ಕೊಂಡು, ಸ್ವಲ್ಪ ಸಾಸಿವೆ ಜೀರಿಗೆ ಎರಡು 1 ನಿಮಿಷ ಫ್ರೈ ಆಗಲಿ. 1 ನಿಮಿಷ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ ನೋಡಿ. ಆದಮೇಲೆ ಕರ್ಬೇವಿನ ಸೊಪ್ಪು. ಸ್ನೇಹಿತರೆ, ನಾನು ಕರ್ಬೇವಿನ ಸೊಪ್ಪು ಎಲ್ಲದಕ್ಕೂ ನಾನು ತುಂಬಾ ಯೂಸ್ ಮಾಡ್ತೀನಿ, ನನಗೆ ಸಖತ್ ಇಷ್ಟ, ಆರೋಗ್ಯಕ್ಕೂ ಒಳ್ಳೆಯದು ಅಂತ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು 1-2 ಸೆಕೆಂಡ್ಗೆ ನಾವು ರುಬ್ಬಿಟ್ಕೊಂಡಿರೋ ಅಂಥ ಮಸಾಲೆಯನ್ನು ಸೇರಿಸ್ಕೋಬೇಕು. ಮಸಾಲೆ ಸೇರಿಸ್ಕೊಂಡು ಸ್ವಲ್ಪ ನೋಡಿ ನಾನು ಹೆಂಗೆ ಮಾಡ್ತಾಯಿದ್ದೀನಿ ಇದೇ ಥರ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಮತ್ತು ನಾವು ಉಪ್ಪು ಆಗಲೇ ಸೊಪ್ಪು ಜೊತೆಲಿ 1 ಸ್ಪೂನ್ ಸೇರಿಸ್ಕೊಂಡಿದ್ದೀವಿ, ಹಾಗಾಗಿ ಉಪ್ಪು ನೋಡಿ ಹಾಕ್ಕೊಳ್ಳಿ. ಸ್ವಲ್ಪ ಅರಿಶಿನ, ಯಾಕಂದರೆ ಉಪ್ಪು ಒಂದೊಂದು ಸತಿ ಜಾಸ್ತಿ ಆಗಿಬಿಡುತ್ತೆ. ಸಪೋಸ್ ಸೊಪ್ಪಿಗೆ ಹಾಕಿರೋದು ನೆನಪಿರಲ್ಲ, ಮರ್ತೋಗಿದ್ರೆ ಆ ಥರ ಎಲ್ಲ ಕೆಲವೊಂದು ಸತಿ ನಡೆಯುತ್ತೆ. ನನಗೂ ನಡೆಯುತ್ತೆ, ಬಟ್ ತುಂಬ ಸತಿ ನಡೆಯಲ್ಲ, ಯಾವಾಗಲಾದರೂ ಅಪರೂಪಕ್ಕೆ ಆ ಥರ ಆಗುತ್ತೆ ನೋಡಿ. ನಾವಿಲ್ಲಿ ಬಸ್ತಿ ಇಟ್ಕೊಂಡಿರೋಂಥ ಸೊಪ್ಪನ್ನ ಜಸ್ಟ್ ಈ ಥರ ಸ್ವಲ್ಪ ನಾವು ಪ್ರೆಸ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ಸೊಪ್ಪಲ್ಲಿರೋಂಥ ಎಲ್ಲ ನೀರು ಕೆಳಗಡೆ ಬರುತ್ತೆ. ಕೆಳಗಡೆ ಬಂದಾಗ ಏನಾಗುತ್ತೆ, ನಮಗೆ ಸಾರಿಗೆ ಬೇರೆ ನೀರು ಬೇಕಾಗಲ್ಲ. ನಾವು ಸೊಪ್ಪು ಬೇಯಿಸಿರೋಂಥ ನೀರನ್ನೇ ಸಾರಿಗೆ ಸೇರಿಸ್ಕೋಬೇಕು. ಇದು ಬಂದು ಆಪ್ಷನಲ್ಲು. ಏನು ಆಪ್ಷನಲ್ ಅಂದರೆ ನಾನು ಈಗ ತಿಂಡಿ ತಿಂದಿದ್ದೀನಿ, ಹಾಗೆ ನನಗೊಂಥರ ಆಗ್ತೈತೆ. ಇವಾಗ ಸೊಪ್ಪು ಬೇಯಿಸ್ಕೊಂಡಿರೋಂಥ ನೀರನ್ನೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದರಲ್ಲಿರೋಂಥ ಮಸಾಲೆ ಎಲ್ಲನೂ ಬಳಿದು ನೀಟಾಗಿ ಹಾಕ್ಕೊಳ್ಳೋಣ. ಯಾಕಂದರೆ ಮಸಾಲೆನೂ ವೇಸ್ಟ್ ಆಗಬಾರ್ದು, ಸೊಪ್ಪು ಬೇಯಿಸಿರೋಂಥ ನೀರು ವೇಸ್ಟ್ ಆಗಬಾರ್ದು. ಸ್ನೇಹಿತರೆ, ನೀವು ಯಾವುದೇ ಥರ ಬಸ್ಸಾರು ಮಾಡಿ, ಬಟ್ ಬೇಯಿಸ್ಕೊಳ್ಳೋ ಅಂಥ ನಾವು ಏನೇ ಪದಾರ್ಥ ಹಾಕಿ ಬೇಯಿಸ್ಕೊಂಡ್ರೂ ಆ ನೀರು ವೇಸ್ಟ್ ಮಾಡಬಾರ್ದು. ಯಾಕಂದರೆ ಆಲ್ಮೋಸ್ಟು ಅದರಲ್ಲಿರೋ ಅಂಥ ಎಲ್ಲ ಅಂಶವೂ ನೀರಲ್ಲೇ ಇಳಿದಿರುತ್ತೆ. ಹಾಗಾಗಿ ನಾನು ಬಂದು ಇಲ್ಲಿ ಬೇರೆ ನೀರು ಸೇರಿಸ್ಕೊತಾ ಇಲ್ಲ. ಯಾಕೆಂದರೆ ನಾನು ಸೊಪ್ಪು ಬೇಯೋದಕ್ಕೆ ಇಡಬೇಕಾದ್ರೇ ನಾನು ಸಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ನಾನು ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಹಾಗಾಗಿ ನಾನಿಲ್ಲಿ ಹಸಿ ನೀರನ್ನು ಯೂಸ್ ಮಾಡ್ತಾಯಿಲ್ಲ. ಸೊಪ್ಪು ಬೇಯಿಸಿ ಬಸ್ಕೊಂಡಿರೋಂಥ ನೀರು ಮಾತ್ರನೇ ನಾನಿಲ್ಲಿ ಬಸ್ಸಾರಿಗೆ ಸೇರಿಸ್ಕೊತಾ ಇರೋವಂಥದ್ದು. ನೋಡಿ ಸ್ನೇಹಿತರೆ, ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಬಸ್ಸಾರು. ಸ್ವಲ್ಪ ಕುದೀಲಿ, ಕುದ್ಮೇಲೆ ಮತ್ತೆ ಟೇಸ್ಟ್ ಮಾಡೋಣ ಹೇಗೆ ಬಂದಿದೆ ಅಂಥೇಳಿ. ನೋಡಿ ಕುದಿಯೋದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ. ಈ ಕಡೆ ನಾನು ಮುದ್ದೆಗೂ ಇಟ್ಟಿದ್ದೀನಿ, ಮುದ್ದೆನೂ ಆಗ್ತಾಯಿದೆ ನೋಡಿ. ಅದು ಸ್ವಲ್ಪ ಎಲ್ಲ ಫ್ರೈ ಮಾಡ್ಕೊಂಡಿರೋದು ಆ ಹಿಟ್ಟು ಹಾಕಿದ್ದೆಲ್ಲ ಸ್ಟವ್ ಮೇಲೆ ಬಿದ್ದೋಗಿದೆ. ನನಗೆ ಮಾತ್ರ ಕಿಚನ್ನು ಸ್ಟವ್ವು ಗ್ಯಾಸ್ ಒಲೆ ತುಂಬ ನೀಟಾಗಿರಬೇಕು, ಇಲ್ಲಾಂದರೆ ನನಗೆ ಅಡುಗೆ ಮಾಡೋದಕ್ಕೆ ಮನಸ್ಸಾಗಲ್ಲ. ಯಾಕಂದರೆ ನಮ್ಮ ಕಿಚನ್ನು ತುಂಬ ನೀಟಾಗಿ ಇಟ್ಕೋಬೇಕು. ನಮ್ಮ ಕಿಚನ್ ಎಷ್ಟು ನೀಟಾಗಿದ್ದರೆ ನಮ್ಮ ಆರೋಗ್ಯ ಅಷ್ಟೇ ನೀಟಾಗಿರುತ್ತೆ, ಅಷ್ಟೇ ಚೆನ್ನಾಗಿರುತ್ತೆ ಅಂತ ನನ್ನ ಉದ್ದೇಶ. ನೋಡಿ ಆಲ್ಮೋಸ್ಟ್ ಸಾಂಬಾರೆಲ್ಲ ಕುದ್ದಿದೆ. ಟೇಸ್ಟ್ ಮಾಡೋಣ ಹೇಗಿದೆ ಅಂತ. ನನಗಂತೂ ಕಲರ್ ನೋಡ್ತಾಯಿದ್ರೆ ಯಾವಾಗ ಹಾಕ್ಕೊಂಡು ಬ್ಯಾಟಿಂಗ್ ಮಾಡೋಣ ಅಂತ ಅನ್ನಿಸ್ತಾಯಿದೆ. ವಾವ್, ಸೂಪರಾಗಿ ಬಂದಿದೆ ಸ್ನೇಹಿತರೆ. ಓಕೆ, ಸಾರಿನ ಕೆಲಸ ಮುಗೀತು. ಈ ಕಡೆ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈ ಸೊಪ್ಪಿನ ಪಲ್ಯಕ್ಕೆ ಒಗ್ಗರಣೆನೂ ತುಂಬ ಸಿಂಪಲ್ಲಾಗೇ ಇರುತ್ತೆ. ಸಾಸಿವೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕ್ಕೊತೀನಿ ನಾನು.
ಇಲ್ಲಿ ಉದ್ದಿನಬೇಳೆ ಕಡಲೆಬೇಳೆ ಎರಡೂ ಸೇರಿಸ್ಕೋಬೋದು, ಬಟ್ ನಾನು ಕಡಲೆಬೇಳೆ ಸೇರಿಸ್ಕೋತಾ ಇಲ್ಲ. ಒಂದೂವರೆ ಸ್ಪೂನಷ್ಟು ಉದ್ದಿನ ಕಾಳನ್ನು ಸೇರಿಸ್ಕೊತಾ ಇದ್ದೀನಿ. ಉದ್ದಿನ ಕಾಳಾದರೂ ಸೇರಿಸ್ಕೋಬೋದು, ಬೇಳೆ ಆದರೂ ಸೇರಿಸ್ಕೋಬೋದು. ನಿಮ್ಮ ಮನೇಲಿ ಯಾವುದಿದ್ದರೆ ಅದನ್ನು ಸೇರಿಸ್ಕೋಬೋದು. ನಮ್ಮ ಮನೇಲಿ ಉದ್ದಿನ ಬೇಳೆ ಜಾಸ್ತಿ ತರಲ್ಲ, ಈ ಗುಂಡಕ್ಕೆ ಕಾಳು ಥರ ಇರುತ್ತಲ್ಲ ಅದನ್ನೇ ತೊಗೊಂಬರ್ತೀವಿ. ಹಾಗಾಗಿ ನಾನು ಉದ್ದಿನ ಕಾಳೇ ಸೇರಿಸ್ಕೊತೀನಿ. ಬೆಳ್ಳುಳ್ಳಿ ಎಸಳು ಒಂದು 5-6 ಬೆಳ್ಳುಳ್ಳಿ ಎಸಳನ್ನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಕೈ ಹಿಡಿ ಕರ್ಬೇವಿನ ಸೊಪ್ಪು, ಮತ್ತು ಕೈ ಹಿಡಿ ಕರ್ಬೇವಿನ ಸೊಪ್ಪು ಹಾಕ್ಕೊಂಡು 1-2 ಸೆಕೆಂಡು ಗ್ಯಾಪ್ ಇಟ್ಟು ಹಸಿಮೆಣ್ಸಿನ್ಕಾಯನ್ನು ಸೇರಿಸ್ಕೋಬೇಕು. ಹಸಿಮೆಣ್ಸಿನ್ಕಾಯಿ ಸೇರಿಸ್ಕೊಂಡು ಜಸ್ಟ್ ಆ ಕಡೆ ಈ ಕಡೆ ಒಂದು ಮಿಕ್ಸಿಂಗ್ ಕೊಟ್ಟು ಈರುಳ್ಳಿಯನ್ನು ಸೇರಿಸ್ಕೋಬೇಕು. ನೋಡಿ, ನಾನಿಲ್ಲಿ ಈರುಳ್ಳಿ ಚಿಕ್ಕದಾಗೇ ಇತ್ತು ಈರುಳ್ಳಿ, ಹಾಗಾಗಿ 3.5 ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಸ್ನೇಹಿತರೆ, ಸೊಪ್ಪಿನ ಪಲ್ಯಕ್ಕೆ ಬಂದು ನಾವು ಈರುಳ್ಳಿ ಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅಂದರೆ ಇವಾಗ ಯಾರಿಗೆಲ್ಲ ಸೊಪ್ಪು ಇಷ್ಟ ಆಗಲ್ಲ ಅಥವಾ ಸೊಪ್ಪು ಮಕ್ಕಳು, ಅಂದರೆ ಮುಖ್ಯವಾಗಿ ಮಕ್ಕಳಲ್ವಾ, ದೊಡ್ಡವ್ರು ನಮಗೆ ಗೊತ್ತಿರುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಅಂತೇಳಿ ನಾವು ತಿಂತೀವಿ. ಮಕ್ಕಳಿಗೆ ಅಂದರೆ ಕೆಲವು ಮಕ್ಕಳು ಇಷ್ಟಪಡ್ದಿರೋಂಥ ಮಕ್ಕಳಿಗೆ ಏನು ಮಾಡಬೇಕು ಅಂದರೆ, ನೀವು ಈ ಸೊಪ್ಪಿನ ಪಲ್ಯಕ್ಕೆ ಸ್ವಲ್ಪ ಈರುಳ್ಳಿ ಜಾಸ್ತಿ ಸೇರಿಸ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ರುಚಿ ತುಂಬ ಚೆನ್ನಾಗಿರುತ್ತೆ. ನಾವು ಈರುಳ್ಳಿ ಸೇರಿಸ್ಕೊಂಡು 1-2 ನಿಮಿಷಕ್ಕೆ ಸ್ವಲ್ಪ ಧೂಳುಪ್ಪನ್ನು ಹಾಕ್ಕೋಬೇಕು. ಯಾಕೆಂದರೆ ನಾವು ಸೊಪ್ಪಲ್ಲಿ ಆಲ್ರೆಡಿ 1 ಸ್ಪೂನ್ ಹಾಕಿದ್ದೀವಿ, ನಾವು ಇಟ್ಟಿರೋ ನೀರಕ್ಕೆ ಅದಕ್ಕೆ ಉಪ್ಪು ಕಮ್ಮಿ ಆಗುತ್ತೆ. ಹಾಗಾಗಿ ಇವಾಗ ನಾವು ಈ ಫ್ರೈ ಮಾಡ್ಕೊತಾ ಇರೋ ಮಸಾಲೆಗೆ, ಅಂದರೆ ಈ ಕಾಯಿಗೆ ಮತ್ತು ಈರುಳ್ಳಿಗೆ ಎಷ್ಟು ಉಪ್ಪು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ನಾನಿಲ್ಲಿ ಕಾಯಿ ತುರಿನ 1 ಕಪ್ಪಷ್ಟು ತೊಗೊಂಡಿದ್ದೀನಿ. ನಾನು ಆವಾಗಲೇ ಹೇಳಿದ್ನಲ್ಲ, ನಾನು ಸ್ವಲ್ಪ ಸೊಪ್ಪು ಜಾಸ್ತಿನೇ ತೊಗೊಂಡಿದ್ದೀನಿ. ಆವಾಗಲೇ ಹೇಳಿದ್ನೋ ಇಲ್ವೋ ನನಗೆ ಮರ್ತೋಯ್ತು ಸಾರಿ. ಕಾಯಿ ಹಾಕ್ಕೊಂಡು ಜಸ್ಟ್ ಒಂದು ಮಿಕ್ಸ್ ಮಾಡಿ, ಕಾಯಿ ಹಾಕ್ಕೊಂಡು 1-2 ನಿಮಿಷ ಆ ಕಾಯಿನ ಸ್ವಲ್ಪ ಹಸಿ ಸ್ಮೆಲ್ ಹೋಗೋಷ್ಟು ಫ್ರೈ ಮಾಡಿಕೊಂಡು, ಆಮೇಲೆ ನಾವಿಲ್ಲಿ ಈ ಕಡೆ ಇಟ್ಕೊಂಡಿರೋಂಥ ಸೊಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಂದ್ರೆ ಈರುಳ್ಳಿ, ಕಾಯಿ, ಸೊಪ್ಪು ಇದೆಲ್ಲ ಹಸಿಮೆಣ್ಸಿನ್ಕಾಯಿ ಎಲ್ಲನೂ ನೀಟಾಗಿ ಮಿಕ್ಸ್ ಆಗಬೇಕು. ಆ ಥರ ನೀಟಾಗಿ ಚೆನ್ನಾಗಿ ಮಿಕ್ಸ್ ಆಗೋವಾಗ ಏನಾಗುತ್ತೆ ಅಂದರೆ ರುಚಿ ಬಂದು ತುಂಬ ಚೆನ್ನಾಗಿ ಬರುತ್ತೆ. ಹಾಗಾಗಿ ಸೊಪ್ಪು ಬಂದು ಒಂದು 5-6 ನಿಮಿಷ, ಒಂದು 6-10 ನಿಮಿಷ ಆಗ್ಬೋದೇನೋ ಗೊತ್ತಿಲ್ಲ, ನಾನು ಅಷ್ಟು ಅಬ್ಸರ್ವ್ ಮಾಡಿಲ್ಲ. ಅದರಿಂದ ನೀವು ನೋಡ್ಕೊಳ್ಳಿ, ನೀಟಾಗಿ ಸೊಪ್ಪು ಈರುಳ್ಳಿ ಇದೆಲ್ಲ ಬಂದು ಚೆನ್ನಾಗಿ ಫ್ರೈ ಆಗಬೇಕು. ನೋಡಿ, ಈ ಥರ ಹೊಗೆ ಬರಬೇಕು. ಆವಾಗ ಏನಾಗುತ್ತೆ ಅಂದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಕೆಲವ್ರಿಗೆ ಗೊತ್ತೇ ಇರುತ್ತೆ ಬಸ್ಸಾರು ಮಾಡೋ ವಿಧಾನ. ನನಗೆ ಗೊತ್ತಿರೋ ನನ್ನ ಎಕ್ಸ್ಪೆರಿಮೆಂಟ್ ನಾನು ನಿಮಗೆ ಸಾರಿ ಬಿಡಿ, ನನಗೆ ಬಂದಿಲ್ಲ. ಓಕೆ, ನೋಡಿ, ಆ ಕಡೆ ಸೊಪ್ಪಿನ ಪಲ್ಯ ಫ್ರೈ ಮಾಡ್ಕೊಂಡಾಯಿತು, ಒಗ್ಗರಣೆ ಮಾಡಿದ್ದಾಯಿತು. ಈ ಕಡೆ ಸಾರು ಕುದ್ದು ರೆಡಿಯಾಗಿದೆ, ಸೊಪ್ಪಿನ ಪಲ್ಯ ರೆಡಿಯಾಗಿದೆ, ಬಿಸಿ ಬಿಸಿ ಮುದ್ದೆನೂ ರೆಡಿಯಾಗಿದೆ. ನಾನು ತಿನ್ನೋದಕ್ಕೆ ರೆಡಿ.